ಆರಾಮಾಗಿದ್ದೀರಾ? ಇಲ್ಲ, ಸ್ಟ್ರೋಕ್ ಆಗಿದೆ. ಚೆನ್ನಾಗಿದ್ದೀರಾ ಒಟ್ಟಿನಲ್ಲಿ? ಏನು ಸ್ಟ್ರೋಕ್ ಆಗಿದೆ, ನಡೆಯೋಕ್ಕಾಗಲ್ಲ. ಹೌದಾ? ಸೊ ನಾವು ಚುನಾವಣೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಈ ಬಾರಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗ್ಬೋದು, ಯಾರಾಗಬೇಕು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾರಾಗ್ತಾರೆ ಅಷ್ಟು ಅಂದಾಜು ಯಾರಾಗ್ಬೋದು, ಯಾರಾಗಬೇಕು ಅಂದ್ಕೊಂಡಿದ್ದೀರಾ? ಯಾರು ಮೋದಿನ ಆಗ್ತಾರೆ ಅಂತಾರೆ. ಮೋದಿ ಅವರೇ ಆಗಬೇಕು ಏನೋ ಅಂತಾರೆ. ಅವರಾದ್ರೆ ಚೆನ್ನಾಗಿರುತ್ತಾ? ಏನು ಚೆನ್ನಾಗಿರುತ್ತೆ, ಏನು ರೈತರಿಗೆ ಹೆಲ್ಪ್ ಮಾಡಲ್ಲ ಅಷ್ಟೇ. ಅವರು ಯಾಕೆ ನಿಮ್ಗೆ 6,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆ. ಹೆಲ್ಪ್ ಆಗಿಲ್ವಾ? ಆಗುತ್ತೆ. 2,000 ಹೋದ್ರೆ ಇನ್ನೂ ಎಷ್ಟಾಗಬೇಕು ಅಂದ್ಕೊಂಡಿದ್ರೆ? ರೇಷ್ಮೆ ಇದು ಗೊಬ್ಬರ ಮೇಲೆ ರೇಟ್ ಜಾಸ್ತಿ ಮಾಡ್ತಾರೆ, ಅದಕ್ಕೆ ಸಬ್ಸಿಡಿ ಕೊಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಕಾರ ಯಾರಾದ್ರೆ ಚೆನ್ನಾಗಿರುತ್ತೆ ಅಂದಾಜು? ಅದು ರೈತರಿಗೆ ಹೆಲ್ಪ್ ಮಾಡೋರು ಚೆನ್ನಾಗಿರ್ಬೇಕು ಅಷ್ಟೇ. ರೈತರಿಗೆ ಹೆಲ್ಪ್ ಮಾಡಬೇಕು. ಓಕೆ, ಏನಿಲ್ಲ, ನಾವು ಚುನಾವಣೆ ಸಮೀಕ್ಷೆ ಮಾಡ್ತಾ ಇದ್ವಿ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಬಾರಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗ್ಬೋದು, ಯಾರು ಆದ್ರೆ ಚೆನ್ನಾಗಿರುತ್ತೆ ಈ ದೇಶಕ್ಕೆ? ಮೋದಿನೇ ಆಗಬೇಕು. ಯಾಕೆ ಅವರೇ ಆಗಬೇಕು ಅಂತ? ಹಿಂದೂ ಬೇರೆಯವರೆಲ್ಲ ಅವ್ರವ್ರು ಇದು ಮಾಡಿದಾಗ ನಾವ್ಯಾಕೆ ಹಿಂದೂ ಥರ ಮಾಡಬಾರ್ದು? ಅರ್ಥ ಮಾಡ್ಕೊಳ್ಳಿ. ಇದು ಅವ್ರು ಬೇರೆ ಅಮೇರಿಕವ್ರು, ನಾವು ಕ್ರಿಶ್ಚಿಯನ್ಸು, ಇವರು ಮುಸ್ಲಿಮ್ಸ್ ಅಂದಾಗ ನಾವ್ಯಾಕೆ ಹಿಂದೂ ಅಂತ ಮಾಡಬಾರ್ದು? ಏನು ಮಾಡ್ತೀನಿ ಬಿಡ್ತಾರೆ ಅಂತ ಲೆಕ್ಕ ಇಲ್ಲ. ನಾವು ನಮ್ಮದು ತೋರಿಸ್ಕೊಬೇಕು. ಅರ್ಥ ಆಯ್ತು ನಿಮಗೆ? ಅದನ್ನು ಕೊಡ್ತಾ ಅಂದ್ಬಿಟ್ಟು ಅವ್ರು 3 ಕಾಸು ಕೊಡ್ತಾರೆ, 4 ಕಾಸು ತಿಂತಾರೆ ಅವರು. ನಾವು ಹಿಂದುಳ್ತಾನೆ. ಮೊದಲಿಂದ ರಾಮ ಪೂಜೆ ಮಾಡಲ್ವಾ? ರಾಮ ಕೃಷ್ಣ ಎಲ್ಲ ಪೂಜೆ ಮಾಡಲ್ವಾ? ಸನಾತನ ಧರ್ಮ ಅಲ್ವಾ? ಇವತ್ತು ಅದನ್ನೆಲ್ಲ ಅವ್ರು ನೆಗ್ಲೆಕ್ಟ್ ಮಾಡ್ತಾರಲ್ಲ. ಇವರ ಪ್ರಕಾರ ಅವರೆಲ್ಲ ಆ ರೀತಿ ಮಾತಾಡಿದಾಗ ನಾವು ಈ ರೀತಿ ಬರಲೇಬೇಕು. ಇಲ್ಲ ನಾವು ಇದಾಗಲ್ಲ. ಒಟ್ಟಲ್ಲಿ ಹಿಂಗಾಗುತ್ತಾ ಮುಂದೆ? ಆಗ ಸಾಧ್ಯ ಆಗೇ ಆಗುತ್ತೆ. ಈಗ ಇವರು ಗೆಲ್ಬೋದಾ? ಬರ್ತಾರಾ? 100% ಗೆಲ್ಬೇಕಂದ್ರೆ ಮೆಜಾರಿಟಿ ಬಂದೇ ಬರ್ತಾರೆ. 100%. ಥ್ಯಾಂಕ್ ಯು. ಸರ್ KS ಗೋಪಿನಾಥ್ ಅಂತ. ಹಾಂ ಸರ್, ಆರಾಮ್ ಸರ್. ಚಿಂತಾಮಣಿ. ನಾವು ಲೋಕಸಭೆ ಚುನಾವಣೆ ಸಮೀಕ್ಷೆ ಮಾಡ್ತಾ ಇದ್ದೇವೆ. ಈ ಬಾರಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು, ಯಾರು ಆಗ್ಬೋದು ನಿಮ್ಮ ಪ್ರಕಾರ? ಸರ್, ಆಗಬೇಕು ಅಂತಂದರೆ ನರೇಂದ್ರ ಮೋದಿ ಅವರೇ ಆಗಬೇಕು. ಯಾಕೆ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಯಾವ ಒಂದು ಪಕ್ಷದವರು ಮಾಡಿಲ್ಲ ಈ ತನಕ. ಇವರು ತುಂಬ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಇವರಿಂದ ನಮ್ಮ ಭಾರತ ಭಾಳ ಅಭಿವೃದ್ಧಿ ದೇಶ ಆಗ್ತಾ ಇದೆ ಅನ್ನೋದ್ರಲ್ಲಿ ಒಂಚೂರು ಸಂಶಯನೇ ಇಲ್ಲ ಸರ್. ಹಾಗಾಗಿ ನರೇಂದ್ರ ಮೋದಿ ಅವರೇ ಬರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ. ಖಂಡಿತ ಅವರೇ ಬರ್ತಾರೆ ಅನ್ನುವಂಥ ಒಂದು ಅನಿಸಿಕೆ ಸಹ ಇದೆ. ಯಾಕೆ ರಾಹುಲ್ ಗಾಂಧಿ ಆಗಬಾರ್ದು? ರಾಹುಲ್ ಗಾಂಧಿ ಅಂತಂದರೆ ಸರ್, ಅವ್ರ ಹುಡುಗಾಟ. ಅವ್ರು ಹೇಗೆ ಅಂತಂದರೆ ಒಂಥರ ಮಕ್ಕಳು ಆಡ್ದಂಗೆ ಆಡ್ತಾರೆ. ಇವತ್ತು ಇಲ್ಲಿರ್ತಾರೆ, ನಾಳೆ ಅಲ್ಲಿ. ಅಂಥವ್ರಿಗೆ ನಾವು ದೇಶ ಕೊಟ್ಟರೆ ನಮ್ಮ ದೇಶ ಹೇಗೆ ಸರ್ ಅಭಿವೃದ್ಧಿ ಆಗುತ್ತೆ ಹೇಳಿ ನೀವೇ? ಹಾಗಾಗಿ ನರೇಂದ್ರ ಮೋದಿಯವರು ಒಬ್ಬ ನುರಿತ ಅನುಭವಿ ರಾಜಕಾರಣಿ. ಅವರಿಗೆ ದೇಶವನ್ನೇ ಯಾವ ರೀತಿ ಮುನ್ನಡೆಸಬೇಕು ಅನ್ನುವಂಥ ಒಂದು ಶಕ್ತಿ ಅವರಲ್ಲಿದೆ. ಹಾಗಾಗಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ.